ಏನು ಅನ್ನೋದನ್ನ ಹುಡುಕ್ತಾ ಹೊರಟಾಗ ಮತ್ತೊಂದು ಅಂಶ ಕೂಡ ಇಲ್ಲಿ ಬಯಲಾಗ್ತಾ ಇದೆ. ಡಿಕೆಶಿ ಬ್ರದರ್ಸ್ ಆಪ್ತರ ಮೇಲೆ ಸಿಬಿಐ ದಾಳಿಯ ಬೆನ್ನಲ್ಲೇ ಹೊಸ ಬಾಂಬ್ ಕೂಡ ಸಿಡಿಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಖುದ್ದು ಫೋನ್ ಕಾಲ್ ಮಾಡಿದ್ರ ಅಮಿತ್ ಶಾ ಅನ್ನೋದಕ್ಕೆ ಈಗ ಒಂದು ಅನಲೈಸ್ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅಮಿತ್ ಶಾ ವಿರುದ್ಧ ಪರಿಷತ್ ಸದಸ್ಯ ಲಿಂಗಪ್ಪ ಬಾಂಬ್ ಸಿಡಿಸಿದ್ದಾರೆ. ಗುಜರಾತ್ ಶಾಸಕರು ಕರ್ನಾಟಕಕ್ಕೆ ಬಂದಾಗ ಅಮಿತ್ ಶಾ ಫೋನ್ ಮಾಡಿದ್ರಂತೆ. ಡಿಕೆ ಶಿವಕುಮಾರ್ಗೆ ಅಮಿತ್ ಶಾ ನಿಜಕ್ಕೂ ಫೋನ್ ಮಾಡಿದ್ದೆ. ಆದರೆ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಬೇಕಂತಲೇ ದುರುದ್ದೇಶಪೂರ್ವಕವಾಗಿ ಡಿಕೆಶಿ ಮೇಲೆ ಅಥವಾ ಡಿಕೆಶಿ ಬ್ರದರ್ಸ್ ಮೇಲೆ ಈಗ ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ, ಕಣ್ಣಿಟ್ಟಿದೆ ಅನ್ನೋದು ರುಜುವಾತ್ ಆಗಬಹುದು. ಈ ಒಂದು ವಿಚಾರ ಸತ್ಯವಾಗಿದ್ರೆ 38 ಶಾಸಕರನ್ನ ನೀನೇ ಇಟ್ಕೋ, 4 MLAಗಳನ್ನ ಕೊಡು ಅಂತ ಅಮಿತ್ ಶಾ ಏನಾದರೂ ಹೇಳಿದ್ರ, ನಿನಗೆ ನಾನು ದೊಡ್ಡ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅಮಿತ್ ಶಾ ಅವರ ಆಮಿಷಕ್ಕೆ ಡಿಕೆ ಶಿವಕುಮಾರ್ ಒಪ್ಪಲಿಲ್ಲ. ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನನ್ನ ದೇಹದಲ್ಲಿ ಕಾಂಗ್ರೆಸ್ ರಕ್ತ ಹರಿತಾ ಇದೆ ಅನ್ನೋ ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರು ಆಡಿದರೆ ನಿಜಕ್ಕೂ ಈಗ ಸದ್ಯದ ಒಂದು ವಾತಾವರಣವನ್ನು ಗಮನಿಸಿದರೆ ಅವರ ನೇರ ನುಡಿ ಮತ್ತು ಅವರ ನಿಷ್ಠೆ ಈ ರೀತಿಯಾದಂಥ ಸನ್ನಿವೇಶಕ್ಕೆ ನಿರ್ಮಾಣ ಆಗ್ತಾ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಈ ವಿಚಾರದಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ. ರಾಮನಗರದಲ್ಲಿ ಪರಿಷತ್ ಸದಸ್ಯ ಲಿಂಗಪ್ಪ ಅವರು ಈ ಒಂದು ಹೊಸ ಬಾಂಬ್ನ ಸಿಡಿಸಿದ್ದಾರೆ. ಅಮಿತ್ ಶಾ ಮಾತು ಕೇಳದೇ ಇದ್ದದ್ದಕ್ಕೆ ಡಿಕೆ ಶಿವಕುಮಾರ್ ಏನಾದರೂ ಟಾರ್ಗೆಟ್ ಆದ್ರ ಅನ್ನುವ ಪ್ರಶ್ನೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಈಗ ಸದ್ಯದ ಕರ್ನಾಟಕ ರಾಜ್ಯದ ರಾಜಕೀಯ ನೋಡಿದ್ರೆ ಸಾಕಷ್ಟು ವಿಚಾರಗಳಿಗೆ ತೆರೆದುಕೊಳ್ತಾ ಇದೆ. ಒಂದು, ಚುನಾವಣಾ ಫಲಿತಾಂಶ, ಅತಂತ್ರ ಫಲಿತಾಂಶ ಬಂದಾಗ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪಾತ್ರ ವಹಿಸ್ತಾರೆ, ಅದರಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇನ್ನು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕೂಡ ಬಿಜೆಪಿ ಮೇಲುಗೈ ಸಾಧಿಸಬೇಕು ಅಂತ ಹೇಳಿದ್ರೆ ಕರ್ನಾಟಕ ಒಂದು ಟಫ್ ಟಾರ್ಗೆಟ್ ಅನ್ನೋದನ್ನ ಬಿಜೆಪಿ ಅರಿತಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತರ ಮನೆ ಮೇಲೆ ನಡೀತಾ ಇರುವಂತಹ ಒಂದು ಸಿಬಿಐ ದಾಳಿಯನ್ನು ಗಮನಿಸಿದ್ರೆ ಇದು ದುರುದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಒಂದು ನಡೆಗೆ ಮುಂದಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಏನ್ ಹೇಳ್ತೀರಿ ನಟರಾಜ್? ಖಂಡಿತ ರಾಘವ್ ಸೂರ್ಯ, ಏನಂದ್ರೆ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಶಕ್ತಿ ಎಷ್ಟು ಅನ್ನೋದು ಕಳೆದ ಒಂದು ರಾಜ್ಯಸಭಾ ಚುನಾವಣೆ ಏನಾಯ್ತು ಇತ್ತೀಚೆಗೆ, ಆ ಸಂದರ್ಭದಲ್ಲಿ ಬಿಡದಿಯ ರೆಸಾರ್ಟ್ ನಲ್ಲಿ ಒಂದು ಗುಜರಾತ್ ನ ಶಾಸಕರನ್ನ ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್. ಅಲ್ಲಿ ತಮ್ಮ ಪ್ರಭಾವ ಏನು ಅನ್ನೋದನ್ನ ಡಿ ಕೆ ಶಿವಕುಮಾರ್ ತೋರಿಸಿದ್ರು. ನಂತರ ಈಗ ಇತ್ತೀಚೆಗಷ್ಟೇ ನಡೆದಂತ ಸರ್ಕಾರದ ಪಾತ್ರದಲ್ಲೂ ಡಿ ಕೆ ಶಿವಕುಮಾರ್ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ ಸ್ವತಃ ಯಡಿಯೂರಪ್ಪ ಕೂಡ ಸೆಷನ್ ಅಲ್ಲಿ ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಶಕ್ತಿಶಾಲಿ ಎಂಬುದು ಕೂಡ ಈಗಾಗಲೇ ರಾಜಕಾರಣದಲ್ಲಿ ಈಗಾಗಲೇ ಗೊತ್ತಾಗಿರುವಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಏನೊಂದು ಸಿಎಂ ಲಿಂಗಪ್ಪ ಅವರು ಕೂಡ ಇಂದು ರಾಮನಗರದಲ್ಲಿ ಒಂದು ಹೊಸ ಬಾಂಬ್ ನ ಇಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಕಳೆದ ಒಂದು ಗುಜರಾತ್ ಶಾಸಕರು ಬಿಡದಿಯ ರೆಸಾರ್ಟ್ಗೆ ಬಂದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಮಿತ್ ಶಾ ಅವರೇ ದೂರವಾಣಿ ಕರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕಳೆದ 38 ರಾಜ್ಯಸಭಾ ಶಾಸಕರನ್ನ ನೀನೇ ಇಟ್ಕೋ, ಕೇವಲ 4 ಜನ ಶಾಸಕರನ್ನ ನಮ್ಗೆ ಬೆಂಬಲ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಕರೆ ಮಾಡಿ ಹೇಳ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೇನೆ, ನನ್ನ ದೇಹದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ರಕ್ತ. ಈ ಹಿನ್ನೆಲೆಯಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಇದ್ದೇನೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ಸ್ವತಃ ಸಿಎಂ ಲಿಂಗಪ್ಪ ಅವರು ಕೂಡ ಅಲ್ಲೇ ಇದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಅವರು ಇಂದು ಸಿಎಂ ಲಿಂಗಪ್ಪ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಮಿತ್ ಶಾ ಅವರು ಕರೆ ಮಾಡಿ ಹೇಳಿರೋದು. ಈ ಬೆನ್ನಲ್ಲಿ ಎಲ್ಲಾ ಬೆಳವಣಿಗೆ ನೋಡಿದಾಗ ಅಮಿತ್ ಶಾ ಎಲ್ಲ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಎಂದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇಬ್ಬರು ಸೇರ್ಕೊಂಡು ಎಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಂದಿಸಿದಾಗ ಇಲ್ಲಿ ಬಿಜೆಪಿ ಪಕ್ಷವನ್ನ ಇಲ್ಲಿ ಬೆಳೆಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲೋ ಸಿಬಿಐ ತಂತ್ರವನ್ನ ಈಗ ಕೇಂದ್ರ ಸರ್ಕಾರ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಮಿತ್ ಶಾ.
ಓಕೆ ನಟರಾಜ್, ಈಗ ಯಾಕಂತ ಹೇಳಿದ್ರೆ ಯಾವುದನ್ನು ನಾವು ಫಾರ್ಮುಲಾ ಇದೇ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದರೆ ಈಗ ರಾಜಕೀಯ ನಾಯಕರು ಯಾವ ರೀತಿಯಾದಂಥ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ, ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ಪೂರಕ ಅನ್ನುವಂತೆ ಕುದುರೆ ವ್ಯಾಪಾರಕ್ಕೆ ಮುಂದಾಗಿದ್ದಂತಹ BJP ಆನಂದ್ ಸಿಂಗ್ ಮತ್ತು ಪ್ರತಾಪ್ ಗೌಡ ಅವರ ವಿಚಾರದಲ್ಲೂ ಕೂಡ ಇಡಿ ಅಸ್ತ್ರವನ್ನು ಬಳಸಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಅವರ ನಡೆದುಕೊಳ್ತಾ ಇರುವಂಥ ರೀತಿ ನೀತಿಗಳನ್ನು ಗಮನಿಸಿದರೆ ಇದು ನಿಜಕ್ಕೂ ಟಾರ್ಗೆಟ್ ಆಗಿದೆ. DKಶಿಯನ್ನು ರಾಜಕೀಯವಾಗಿ ಮುಗಿಸಿದರೆ ಮಾತ್ರನೇ ನಾವು ಇಲ್ಲಿ ಮುಂದೆ ನಮ್ಮ ರಾಜಕೀಯ ಬೇಳೆ ಬೇಯಲಿಕ್ಕೆ ಸಾಧ್ಯ ಅನ್ನೋದನ್ನು ಅರಿತಂತಿದೆ. ಮತ್ತು ಆನಂದ್ ಸಿಂಗ್ ಮತ್ತು ಪ್ರತಾಪ್ ಗೌಡರನ್ನ ಭದ್ರಕೋಟೆಯಲ್ಲಿ ಉಳಿಸ್ಕೊಳ್ಳಿಕ್ಕೂ ಪ್ರಮುಖ ಜವಾಬ್ದಾರಿ ವಹಿಸಿದ್ದು ಕೂಡ DK ಶಿವಕುಮಾರ್. ಹೀಗಾಗಿ ಇವರ ಚಾಣಾಕ್ಷತನವೇ ಇಲ್ಲಿ ಈ ರೀತಿಯಾದಂಥ ಸವಾಲುಗಳಿಗೆ ಎದುರಾಗ್ತಾ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ನಟರಾಜ್. ಖಂಡಿತ ರಾಘವ ಸೂರ್ಯ, ಈಗಾಗಲೇ ಕೂಡ ನಾನು ಹೇಳಿದೆ. ಯಾಕೆಂದ್ರೆ DK ಶಿವಕುಮಾರ್ ಪ್ರಬಲವಾದಂತಹ ಕಾಂಗ್ರೆಸ್ ಅಲ್ಲಿ ಪ್ರಮುಖವಾದ ಮುಖಂಡ. ಯಾಕೆಂದ್ರೆ ಯಾವುದೇ ಒಂದು ಚುನಾವಣೆ ಬರಲಿ ಈ DK ಶಿವಕುಮಾರ್ ಅನ್ನ ಪಕ್ಷ ಒಂದು ನಂಬುತ್ತೆ. ಯಾಕೆಂದ್ರೆ ಇವರು ಅತ್ಯಂತ ಪ್ರಭಾವಶಾಲಿ, ಪಕ್ಷ ಸಂಘಟನೆ ಆಗಿರ್ಬೋದು, ಯಾವುದೇ ಶಾಸಕರನ್ನ ಒಂದು ಗೆಲ್ಲಿಸ್ಕೊ ಬರ್ಬೋದಿರ್ಬೋದು. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ಗುಂಡ್ಲುಪೇಟೆ ಚುನಾವಣೆಯಲ್ಲೂ ಕೂಡ ಇವರ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳು ಕೂಡ ನೋಡಿದಾಗ DK ಶಿವಕುಮಾರ್ ಅತ್ಯಂತ ಪ್ರಭಾವಶಾಲಿ ಮುಖಂಡ. ಇಲ್ಲಿ DK ಶಿವಕುಮಾರ್ ಅವರನ್ನ ಶಕ್ತಿಯನ್ನ ಕುಂದಿಸ್ತದೆ BJP ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟಲು ಸಾಧ್ಯ ಅನ್ನೋದು ಕೂಡ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇಬ್ಬರಿಗೂ ಗೊತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ DK ಶಿವಕುಮಾರ್ನ ಶಕ್ತಿ ಹಾಗೂ DK ಸುರೇಶ್ ಅವರನ್ನ ಶಕ್ತಿ ಕುಂದಿಸಿದಾಗ ಮಾತ್ರ ಈ ಅವರ ಏನು BJPಯನ್ನ ರಾಜ್ಯದಲ್ಲಿ ಕಟ್ಟಬಹುದು ಅನ್ನೋ ಉದ್ದೇಶದಿಂದಲೇ ಈ ಎಲ್ಲಾ ಬೆಳವಣಿಗೆಗಳು ಏನು ಒಂದು ಐಟಿ ಆಗಿರ್ಬೋದು ಹಾಗೂ CBIನ ಅಸ್ತ್ರವನ್ನ ಕೇಂದ್ರ ಸರ್ಕಾರ ಒಂದು ದುರುಪಯೋಗ ಮಾಡ್ಕೋತಾ ಇದೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಟರಾಜ್, ಈಗ ಲಿಂಗಪ್ಪ ಅವರು ಸಿಡಿಸಿರುವಂತಹ ಈ ಒಂದು ಬಾಂಬ್ ನಿಜಕ್ಕೊಂದು ದೊಡ್ಡ ಸಂಚಲನ ಉಂಟು ಮಾಡುತ್ತೆ. ಮುಂದೆ ಇದು ರಾಜಕೀಯವಾಗಿ BJPಗೆ ಯಾವ ರೀತಿಯಾದಂತಹ ಒಂದು ಮುಳುವಾಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ನಟರಾಜ್? ಖಂಡಿತ ಸೂರ್ಯ, ಯಾಕೆಂದ್ರೆ ಅವರು ಏನಂದ್ರೆ ದೂರವಾಣಿ ಅಮಿತ್ ಶಾ ಅವರು ಮಾಡಿದ್ದ ಸಂದರ್ಭದಲ್ಲಿ ನಾನಿದ್ದೆ ಅನ್ನೋದು ಕೂಡ CM ಲಿಂಗಪ್ಪ ಅವರು ಹೇಳಿರತಕ್ಕಂಥದ್ದು. ಕಳೆದ ಏನೋ ಒಂದು ಗುಜರಾತ್ MLAಗಳನ್ನ ಅದು ಕೇವಲ 4 ಜನರ ನನಗೆ ಸಪೋರ್ಟ್ ಮಾಡುವಂತ DK ಶಿವಕುಮಾರ್ ಅವರನ್ನ ಕೇಳ್ಕೊಂಡ್ರು ಅಮಿತ್ ಶಾ. ಈ ಕೇಳ್ಕೊಂಡ ಸಂದರ್ಭದಲ್ಲಿ ದೂರವಾಣಿಯಲ್ಲಿ ಮಾತಾಡ್ತಾ ಇದ್ದಾಗ ಜೊತೆಯಲ್ಲಿ ಕೂಡ ನಾನಿದ್ದೆ ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದ್ರೂ ಅವರ ಹೇಳಿಕೆ ಇನ್ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಹಂತಕ್ಕೆ ಬರ್ತದೆ ಅನ್ನೋದನ್ನ ಕೂಡ ಈಗ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ನಟರಾಜ್ ತಮ್ಮ ಮಾಹಿತಿಗಾಗಿ.